ಆಜ್ಞಾ ಚಕ್ರ ಚೇತನಗೊಳಿಸುವಿಕೆ. ನಮಗೆ ಸುಲಭವಾಗಿ ಧನಾಕರ್ಷಣೆಯಾಗಲು ಹಾಗೂ ನಮ್ಮ ಜೀವನದಲ್ಲಿ ಹಣ, ಆಸ್ತಿ, ಐಶ್ವರ್ಯಗಳು ಪ್ರಾಪ್ತಿಯಾಗಲು ನಮ್ಮಲ್ಲಿರುವ ಪರಿಶುದ್ಧ ಸಪ್ತ ಚಕ್ರಗಳನ್ನ, ಅದರಲ್ಲೂ ವಿಶೇಷವಾಗಿ ಆಜ್ಞಾ ಚಕ್ರವನ್ನ ಚೇತನಗೊಳಿಸುವ ಕ್ರಿಯೆಯನ್ನ ಇಲ್ಲಿ ಕಲಿಸಿಕೊಡ್ಲಾಗತ್ತೆ. ಹಾಗಾದ್ರೆ ಈ ಕಾರ್ಯಾಗಾರವನ್ನ ಅಟೆಂಡ್ ಮಾಡೋದಕ್ಕೆ ನೀವು ಮಾಡಬೇಕಾಗಿರೋದೇನು? ಈ ಕಾರ್ಯಾಗಾರ ಅಟೆಂಡ್ ಮಾಡೋಕ್ಕೂ ಮುನ್ನ ಕೆಲವೊಂದು ಪೂರ್ವ ಸಿದ್ಧತೆಗಳಿರುತ್ತೆ. ಅದೆಲ್ಲವನ್ನ ನೀವು ಪಾಲಿಸ್ಕೊಂಡು ಈ ಕಾರ್ಯಾಗಾರವನ್ನ ಅಂದ್ರೆ ವರ್ಕ್ಶಾಪ್ ಅನ್ನ ಅಟೆಂಡ್ ಮಾಡಬೇಕಾಗತ್ತೆ. ಹಾಗಾದ್ರೆ ನೀವು ಏನೇನ್ ಮಾಡಬೇಕು ಅನ್ನೋದನ್ನ ನೋಡೋದಾದ್ರೆ, ಈ ಕಾರ್ಯಾಗಾರಕ್ಕೆ ಬರುವ ಸಂದರ್ಭದಲ್ಲಿ ನೀವು 3 ತೆಂಗಿನಕಾಯಿಯನ್ನ ತರಬೇಕಾಗತ್ತೆ, 3 ನಿಂಬೆ ಹಣ್ಣನ್ನ ತರಬೇಕಾಗತ್ತೆ, 3 ಹಿಡಿ ಕಲ್ಲುಪ್ಪನ್ನ ಕೂಡ ತರಬೇಕು, 3 ಮಣ್ಣಿನ ದೀಪವನ್ನ ಕೂಡ ತರಬೇಕು, 3 kg ಅಕ್ಕಿ, 9 ವೀಳ್ಯದೆಲೆ, 9 ಅಡಿಕೆ, 9 ಕರ್ಪೂರ, 9 ಮಣ್ಣಿನ ಹುಂಡಿ, 9 ಹಳದಿ ಪೇಪರ್ಗಳು, ನವಧಾನ್ಯಗಳು, 1 ತಾಮ್ರದ ತಟ್ಟೆ, 100 ಗ್ರಾಂ ಅರಿಶಿಣ ಮತ್ತು ಕುಂಕುಮ, 1 ನೋಟ್ಬುಕ್, ನಿಮ್ಮ ಫೈನಾನ್ಷಿಯಲ್ ಗುರಿಗಳ ಪಟ್ಟಿ, ನಿಮ್ಮ ತಿಂಗಳ ಬಜೆಟ್, 100 ಕೋಟಿ ಬಂದಾಗ ಅದನ್ನು ಹೇಗೆ ಬಳಸ್ತೀರಾ ಎನ್ನುವ ನೀಲಿ ನಕ್ಷೆ. ಈ ಎಲ್ಲಾ ನಿಯಮಗಳನ್ನ ಅನುಸರಿಸಿಕೊಂಡು ನೀವು ಈ ಕಾರ್ಯಾಗಾರವನ್ನ ಅಟೆಂಡ್ ಮಾಡಬೇಕಾಗತ್ತೆ. ಕಾರ್ಯಾಗಾರದ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕಾಗಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿದ್ರೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು.